ಬರಬೇಕಾದಂತ ನ್ಯಾಯಯುತವಾಗಿ ಬರಬೇಕಾದಂತ 38,000 ಸ್ಕ್ವೇರ್ ಫೀಟ್ ನ ದಾಖಲಾತಿಯನ್ನ ಕೊಟ್ಟರೆ ನೀವು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸಿದ್ಧ ಇದ್ರೆ ಅಥವಾ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಮಾಡಿಸ್ಕೊಳ್ಳಿಕ್ಕೆ ಸಿದ್ಧ ಇದ್ರೆ ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ. ಅವತ್ತು ಮುಖ್ಯಮಂತ್ರಿ ಆಗಿದ್ದವರು ಯಾರು? ಅವತ್ತು ನಿಮ್ಮ ಮನೆಗಳಿಗೆ ನೀವು ಬೆನಿಫಿಟ್ ತಗೊಂಡಿರುವ ನಿಮ್ಮ ಕುಟುಂಬದ ಸದಸ್ಯರುಗಳಿಗೆ ನಿವೇಶನವನ್ನ ಕೊಟ್ಟಿದ್ದೀರಲ್ಲ, ಅದು ಅಪರಾಧ ಅಲ್ವಾ? ಯಾವ ನೈತಿಕತೆ ಇಟ್ಕೊಂಡು ಇವತ್ತು ನೀವು ಪ್ರತಿಭಟನೆ ಮಾಡ್ತಿದ್ದಂತಹ ಶಾಸಕರುಗಳು ದಾಖಲಾತಿಯನ್ನು ಬಿಡುಗಡೆ ಮಾಡಿದ್ರೆ ನೀವು ಅದನ್ನ ಪ್ರಾಸಿಕ್ಯೂಷನ್ಗೆ ಮತ್ತೆ ತನಿಖೆಗೆ ಸಿದ್ಧ ಇದ್ದೀರಾ? ಇದು ಯಾವ ನೈತಿಕತೆ ಇದೆ ಅಂತ ನೀವು ಇವತ್ತು ಗಾಂಧಿ ಪ್ರತಿಮೆ ಮುಂದುಗಡೆ ಕೂತು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇದು ನಾಚಿಕೆಗೇಡಿನ ಸಂಗತಿ ಇದೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಯಾವುದೇ ತರದ ಪ್ರಭಾವವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿಲ್ಲ. ಅವರು ಮಾಡ್ತಕ್ಕಂಥ ರಾಜಕಾರಣಿ ಅಲ್ಲ, ಅವರು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಬೆಳೆದು ಬಂದವರಲ್ಲ. ನಾವು ನೀವೆಲ್ಲ ಯೋಚನೆ ಮಾಡಬೇಕು. ಕೊಟ್ಟಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ನಾಯಕರು ತಮ್ಮ ಆತ್ಮಸಾಕ್ಷಿಯನ್ನ ತಮ್ಮ ಆದನೆ ಅಂತ ಹೇಳಿದರೆ ದಾಖಲಾತಿ ಸಮೇತ ಅದು ಉತ್ತರಕ್ಕೆ ಬಂದಿದೆ. ಅದನ್ನ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭ ಇದೆ. ಬಿಡುಗಡೆ ಮಾಡೇ ತೀರ್ತೀವಿ.